ಬೆಂಗಳೂರು ಹೊರವಲಯದ ಆನೇಕಲ್ ಬಳಿ ನಡೀತಾ ಇದ್ದಂಥ ರೇವ್ ಪಾರ್ಟಿ. ಆ ರೇವ್ ಪಾರ್ಟಿ ಮೇಲೆ ಸಿಸಿಬಿ ರೇಡ್ ಅನ್ನ ಮಾಡಿತ್ತು. ಆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿದ್ದೇನು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಫಾರ್ಮ್ ಹೌಸ್ ನಲ್ಲಿ ನಡೆದ ರೇವ್ ಪಾರ್ಟಿಯಲ್ಲಿ ಸಿಕ್ಕಿದ್ದಾದ್ರೂ ಏನು, ಪಾರ್ಟಿಯಲ್ಲಿ ಸಿಕ್ಕಿ ಬಿದ್ದವರು ಯಾರ್ಯಾರು, ಅವರ ಹಿನ್ನೆಲೆ ಏನು, ರೇವ್ ಪಾರ್ಟಿ ಕೇಸ್ನಲ್ಲಿ ಯಾರ್ಯಾರ ವಿರುದ್ಧ ಈಗ ದೂರು ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ರೇವ್ ಪಾರ್ಟಿಯ ಪಿನ್ ಟು ಪಿನ್ ಮಾಹಿತಿ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅರೆಸ್ಟ್ ಆದವರು 5 ಜನ, ಅದರಲ್ಲಿ 3 ಪೆಡ್ಲರ್, ಒಬ್ಬ ಆರ್ಗನೈಸರ್ ಅಂತ ಹೇಳಿ ಗೊತ್ತಾಗಿತ್ತು. ಆದರೆ ಈಗ ಅಚ್ಚರಿಯ ವಿಚಾರ ಅಂತಂದ್ರೆ FIR ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆ FIR ಪ್ರತಿಯಲ್ಲಿ A7 ವರೆಗೂ ಇದೆ. A7 ಅಲ್ಲಿ ಎಷ್ಟು ಜನರ ಹೆಸರಿದೆ, ಎಷ್ಟು ಜನರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ? A1, A2, A3, A4, A5. ಅರೆಸ್ಟ್ ಆದವರು ಇಷ್ಟು. ಹಾಗಾದ್ರೆ A6 ಜೊತೆಗೆ A7 ಯಾರ್ಯಾರು? ಇದು ರಿಪಬ್ಲಿಕ್ ಕನ್ನಡದ ಬಳಿ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಂತಹ ಈ ಒಂದು ರೇವ್ ಪಾರ್ಟಿ ಇದೆಯಲ್ಲ, ಈ ರೇವ್ ಪಾರ್ಟಿ ವಿಚಾರವಾಗಿ ತನಿಖಾ ತಂಡ ತನಿಖೆಯನ್ನು ನಡೆಸಿದಾಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪಾರ್ಟಿ ನಡೆಯುತ್ತೆ, ಹೆಬ್ಬಗೋಡಿ ಠಾಣೆಗೆ ಕೇಸ್ ವರ್ಗಾವಣೆ ಆಗುತ್ತೆ. ಈಗ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದ FIR ಕಾಪಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಒಟ್ಟು 6 ಮಂದಿಯ ವಿರುದ್ಧ ಪ್ರಕರಣ ದಾಖಲು. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. A1 ವಾಸು, A2 ಅರುಣ್ ಕುಮಾರ್, A3 ನಾಗಬಾಬು, A4 ರಣಧೀರ್ ಬಾಬು, A5 ಮೊಹಮ್ಮದ್ ಅಬುಬಕರ್, A6 ಗೋಪಾಲ್ ರೆಡ್ಡಿ. A6 ವರೆಗೂ ಯಾರು ಅಂತೇಳಿ ನಿಮ್ಗೆ ಹೇಳಿದ್ವಿ. ಆದ್ರೆ A7 ಎಷ್ಟು ಜನ, ಯಾರು? ಕುತೂಹಲ ಇದೆ ಅಲ್ವಾ? 68 ಮಂದಿ ಪುರುಷರು, 30 ಮಂದಿ ಯುವತಿಯರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ A7 ಅಂತೇಳಿ. A8 ಆಗಿ 30 ಮಂದಿ ಯುವತಿಯರು, A7 ಆಗಿ 68 ಮಂದಿ ಪುರುಷರು. ಅಂದ್ರೆ ಒಟ್ಟು 101 ಜನ ಇದ್ದಿದ್ದಲ್ಲಿ ಪಾರ್ಟಿಯಲ್ಲಿ. 101 ಜನರ ಎನ್ಕ್ವೈರಿ ಮಾಡಿದಂಥ ತನಿಖಾ ತಂಡ ಪ್ರಕರಣವನ್ನು ಹೆಬ್ಬಗೋಡಿ ಠಾಣೆಗೆ ವರ್ಗಾವಣೆ ಮಾಡಿತ್ತು. ಅಂದ್ರೆ ಹೆಬ್ಬಗೋಡಿ ಠಾಣೆಗೆ ವರ್ಗಾವಣೆ ಆಗ್ತಾ ಇದ್ದಂತೆ FIR ದಾಖಲಾಗಿದೆ. A1 ವಾಸು, A2 ಅರುಣ್ ಕುಮಾರ್, A3 ನಾಗಬಾಬು, A4 ರಣಧೀರ್ ಬಾಬು, A5 ಮೊಹಮ್ಮದ್ ಅಬುಬಕರ್. ಇಷ್ಟು ಅಂತ ಗೊತ್ತಾಗಿತ್ತು. A6 ಗೋಪಾಲ್ ರೆಡ್ಡಿ, A7 ಆಗಿ 68 ಮಂದಿ ಪುರುಷರು, A8 ಆಗಿ 30 ಮಂದಿ ಯುವತಿಯರ ಹೆಸರು FIR ಪ್ರತಿಯಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಪಾರ್ಟಿಯಲ್ಲಿ ಸಿಕ್ಕಿದ ಡ್ರಗ್ಸ್ನ ಡೀಟೇಲ್ಸ್ ನಿಮ್ಮ ಮುಂದೆ ನಮ್ಮ ಸ್ಕ್ರೀನ್ ಮೇಲೆ. ಹೈಡ್ರೋ ಗಾಂಜಾ 6 ಗ್ರಾಮ್ ಸಿಕ್ಕಿದೆ. ಹೈಡ್ರೋ ಗಾಂಜಾ 6 ಗ್ರಾಮ್. ಕೊಕೇನ್ 5 ಗ್ರಾಮ್. 5 ಗ್ರಾಮ್ ಕೊಕೇನ್ ಸಿಕ್ಕಿದೆ. ಕೊಕೇನ್ ಲೇಪನದ ನೋಟು, 500 ರೂಪಾಯಿ ಮುಖಬೆಲೆಯ ನೋಟು. ಆ 500 ರೂಪಾಯಿ ಮುಖಬೆಲೆಯ ನೋಟಿನ ಮೇಲೆ ಕೊಕೇನ್ ಅನ್ನ ಲೇಪನ ಮಾಡಲಾಗಿತ್ತು. ಆ ನೋಟನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಕೂಡ ಸಿಕ್ಕಿತ್ತು ಅವತ್ತು ಪಾರ್ಟಿಯ ಸಂದರ್ಭದಲ್ಲಿ ದಾಳಿ ಆದಾಗ. ಇದರ ಜೊತೆಗೆ ನೋಡಿ, ಕೊಕೇನ್ ಲೇಪನದ ನೋಟು ಏನೆಲ್ಲ ಸಿಕ್ಕಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕೊಕೇನ್ 5 ಗ್ರಾಮ್ ಕೊಕೇನ್ ಸಿಕ್ಕಿದೆ. ಅಂದ್ರೆ ದಾಳಿ ಮಾಡಿದಾಗ ಅಷ್ಟು ಸಿಕ್ಕಿದೆ. ದಾಳಿಗಿಂತ ಮುಂಚೆ ಎಷ್ಟು ಸೇವನೆ ಆಗಿರ್ಬೋದು? ಹಾಗಾದ್ರೆ ಎಲ್ಲಿಂದ ತಂದ್ರು ಇವರಲ್ಲ? MDMA ಕೂಡ ಪತ್ತೆ ಆಗಿತ್ತು. MDMA ಕೂಡ ಪತ್ತೆ ಆಗಿತ್ತು. 5 ಮೊಬೈಲ್,
ಲಕ್ಸುರಿ ಕಾರ್, 1.5 ಕೋಟಿ ಮೌಲ್ಯದ ಡಿಜೆಗೆ ಬಳಸುವಂತ ವಸ್ತುಗಳು, 73 ಮಂದಿ ಹುಡುಗರು, 30 ಜನ ಹುಡುಗಿಯರು ಭಾಗಿಯಾಗಿದ್ರು. ಪುಲಿಕೇಶಿ ನಗರದ ಆಸ್ಪತ್ರೆಯಲ್ಲಿ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ 73 ಪುರುಷರಲ್ಲಿ 59 ಮಂದಿ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. 30 ಪೈಕಿ 27 ಮಂದಿ ಯುವತಿಯರ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. 103 ಮಂದಿ ಪೈಕಿ 86 ಮಂದಿಯ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ. 1.5 ಕೋಟಿ ಮೌಲ್ಯದ ಡಿಜೆ ಉಪಕರಣಗಳು ಲಭ್ಯ ಆಗಿದೆ. ಅಷ್ಟು ಜನರಿಗೂ ಕೂಡ ಈಗ ಕಂಟಕ ಶುರುವಾಗುತ್ತೆ. ಕನ್ಸ್ಯೂಮರ್ ಇರ್ಬೋದು,